ಬಿಜೆಪಿಯ ಬಣ ಬಡಿದಾಟ ಒಂದು ಹಂತಕ್ಕೆ ಬಂದಿದೆ, ಎರಡರಲ್ಲೂ ಒಂದು ಆಗುತ್ತೆ ಈ ಸಲ ಅನ್ನಿಸುವ ಮಟ್ಟಕ್ಕೆ ಬಂದಿದೆ. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಎರಡನೆಯ ನೋಟಿಸ್ ಕೊಡುವ ಮೂಲಕ ಮಾಜಿ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ ಅವರು ನಮ್ಮ ಪ್ಯಾನಲ್ನಲ್ಲಿ ಬಿ ಜೆ ಪಿಯಿಂದ ಇದ್ದಾರೆ. ಸಾರಿ ಅಶ್ವಥ್ ನಾರಾಯಣ, ನಾನು ಕಮ್ಯುನಿಕೇಟ್ ಆಗಿದ್ದು ಬಿ ಜೆ ಪಿಯವ್ರು ಯಾರು ಬರೋದಿಲ್ಲ ಅಂತ, ನಾನು ಬರೋದಿಲ್ಲ ಅಂತಿದ್ದೆ, ಅಷ್ಟರಲ್ಲಿ ನೀವು ಬಂದುಬಿಟ್ರಿ. ಖುಷಿ ಆಯ್ತು ನೀವು ಬಂದಿದ್ದು. ಒಂದು ಪಾಯಿಂಟ್ ಆಫ್ ಪಾರ್ಟಿ ಪರ್ಸೆಪ್ಷನ್ ಒಂದು ಬೇಕಾಗಿತ್ತು ನನಗೆ. ಜರ್ನಲಿಸಮ್ ಓದುವ ಕಾಲೇಜಿನಲ್ಲಿ ಹೇಳಿಕೊಡ್ತಾ ಇದ್ರು, ಪತ್ರಿಕೋದ್ಯಮ ಯಾಕೆ ಮಾಡಬೇಕು ಅಂದರೆ ಜನರ ಸಮಸ್ಯೆಗಳನ್ನು ಆಳುವವರಿಗೆ ತಿಳಿಸುವುದಕ್ಕೆ ಅಂತ. ಈಗ ಆಳುವವರ ಸಮಸ್ಯೆಗಳನ್ನು ಜನರಿಗೆ ತಿಳಿಸೋದೇ ಆಗಿದೆ ನಾವು. ಪತ್ರಿಕೋದ್ಯಮಕ್ಕೆ ಬಂದಿದ್ದು ಒಂದಕ್ಕೆ ಮಾಡ್ತಾ ಇರೋದನ್ನ ಇನ್ನೊಂದನ್ನು ತುಂಬ ಬೇಜಾರಾಗುತ್ತೆ ಅಶ್ವಥ್ ನಾರಾಯಣರೇ. ಒಂದು ಪಕ್ಷವನ್ನು ಆಡಳಿತ ಮಾಡಿ ಅಂತ ಆರಿಸಿದ್ದಾರೆ, ಇನ್ನೊಂದು ಪಕ್ಷವನ್ನು ವಿರೋಧ ಪಕ್ಷವಾಗಿರಿ ಅಂತ ಆರಿಸಿದ್ದಾರೆ. ಅಂದರೆ ಇಬ್ಬರಿಗೂ ಅವ್ರವ್ರದ್ದೇ ಆದ ಜವಾಬ್ದಾರಿನ ಜನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಒಳಜಗಳದಲ್ಲೇ ನೀವು ಏನು ಬಗೆಹರಿಸ್ತೀರಾ ಈ ಸಲ ಇದನ್ನು? ಅಜಿತ್ ನೋಡಿ, ನಾನು AK ಸುಬ್ಬಯ್ಯರ ಅಧ್ಯಕ್ಷ ಆದಾಗಲಿಂದ ಇವತ್ತು ವಿಜೇಂದ್ರ ಅಧ್ಯಕ್ಷ ಆಗಿರೋರ್ಗೂ ನಾನು ಈ ಪಾರ್ಟಿದಲ್ಲಿ ಕೆಲಸ ಮಾಡ್ಕೊಂಬಂದು ಸಾಮಾನ್ಯ ಕಾರ್ಯಕರ್ತರಿಂದ ಇಟ್ಕೊಂಡು ವಿವಿಧ ಜವಾಬ್ದಾರಿ ತೆಗೆದುಕೊಂಡು ನಾನು ಕೆಲಸ ಮಾಡ್ಬೋದು. ಕಳೆದ ಬಾರಿ ನಾನು ರಾಜ್ಯ ಚುನಾವಣಾಧಿಕಾರಿಯಾಗೂ ಕೆಲಸ ಮಾಡಿದ್ದೀನಿ. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ರಾಜ್ಯ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮು, ಜಿಲ್ಲಾಧ್ಯಕ್ಷರನ್ನು ಮಂಡಲ ಅಧ್ಯಕ್ಷರದು, ಆಮೇಲೆ ಜಿಲ್ಲಾಧ್ಯಕ್ಷರು, ಇದೆಲ್ಲವೂ ನೇಮಕ ಆದಮೇಲೆ ರಾಜ್ಯ ಅಧ್ಯಕ್ಷರನ್ನು ಕನ್ಫರ್ಮ್ ಮಾಡತಕ್ಕಂಥ ಒಂದು ಸಿಸ್ಟಮ್. ಇದು ಮೊದಲಿನ AK ಸುಬ್ಬಯ್ಯರ ಅಧ್ಯಕ್ಷರಾದಾಗಿಂದ ಹಿಡ್ಕೊಂಡು ಇವತ್ತಿನ ವಿಜೇಂದ್ರನವ್ರಿಗೂ ಇರ್ತಕ್ಕಂಥ ನಮ್ಮ ಪಕ್ಷದ ಸಿಸ್ಟಮ್. ಈಗ ನಡ್ಡಾರವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಅವರ ಅವಧಿ ಮುಗ್ದಿದ್ರು ಸಹ ಆಸ್ ಎ ಅಧ್ಯಕ್ಷರಾಗಿ ಮುಂದುವರ್ತ್ಕೊಂಡು ಹೋಗ್ತಿದ್ರೆ, ಮುಂದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಕರೆದು ಎಲ್ಲ ರಾಜ್ಯಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಕನ್ಫರ್ಮ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇದು ನಮ್ಮ ಪಾರ್ಟಿ ಇರ್ತದೆ. ಈಗ ವಿಜೇಂದ್ರ ಅವ್ರನ್ನ ಕಳೆದ 1 ವರ್ಷದ ಹಿಂದೆ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನು ಅಧ್ಯಕ್ಷರಾಗಿ ನೇಮಕ ಮಾಡೋರು. ಅದಕ್ಕೆ ಮುಂಚೆ ನಳಿನ್ ಕುಮಾರ್ ಕಟೀಲ್ ಇದ್ದು ನೇಮಕ ಮಾಡಿ ಈಗ ಕನ್ಫರ್ಮೇಷನ್ ಮಾಡುವಂಥ ಸಮಯ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯ ನಂತರ ರಾಜ್ಯ ಅಧ್ಯಕ್ಷನ ಕನ್ಫರ್ಮ್ ಮಾಡುವಂಥ ಒಂದು ಸಂದರ್ಭ, ಇದು ಪದ್ಧತಿ ಇದು ನಮ್ಮ ಪಾರ್ಟಿ ಇರ್ತಕ್ಕಂಥ. ಈಗ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತಲ್ಲ, ವಿಜೇಂದ್ರ ಅಧ್ಯಕ್ಷರಾಗೋ ಮೊದಲಿಂದಲೂ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರು ಇದ್ದಾಗಲೂ ಸಹ ಅವರು ಒಂದು ರೀತಿ ವಿರೋಧ ಮಾಡಿಕೊಂಡೇ ಬರ್ತಾಯಿದ್ರು. ಆ ಸಂದರ್ಭದಲ್ಲೂ ಸಹ ಪೀಕಿಗೆ ಹೋಗಿತ್ತು. ಅವಾಗ ಪ್ರಹ್ಲಾದ್ ಜೋಶಿ ಅಧ್ಯಕ್ಷರಾಗಿದ್ದಾಗ ಎಷ್ಟು ಮಟ್ಟಿಗೆ ಟೀಕೆ ಮಾಡ್ತಾಯಿದ್ರು, ತುಂಬ ಪೀಕಿಗೆ ಹೋಗಿತ್ತು. ಸೆಟ್ರು ಭಟ್ರು ಅಂತೇಳಿ ಜಗದೀಶ್ ಶೆಟ್ಟರನ್ನ ಮತ್ತು ಪ್ರಹ್ಲಾದ್ ಜೋಶಿಯನ್ನು ಟೀಕೆನೇ ಮಾಡ್ಕೊಂಡೇ ಬರ್ತಾರೆ. ಕಡೆಗೆ ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ತಾವ್ರಿಗೆ ಗೊತ್ತಿರ್ಬೇಕು ನಿಮಗೆ ಸರ್, ರವಿ ರೇಷ್ಮೇಲೆ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡೋದು. ಕಡೆಗೆ ಯಡಿಯೂರಪ್ಪನವರು ರಾಜ್ಯ ಅಧ್ಯಕ್ಷರಾದ್ಮೇಲೆ ಬಿಜಾಪುರದಲ್ಲಿ ಈ ಮನುಷ್ಯ ಗೆಲ್ಲಿತಾನೆ, ಇವನಿಗೆ ಸೀಟ್ ಕೊಡಬೇಕು ಅಂತೇಳಿ ಈ ಮನುಷ್ಯನ ಪಾರ್ಟಿ ಕರ್ಕೊಂಬಂದು ಯತ್ನಾಳ್ಗೆ ಸೀಟ್ ಕೊಟ್ಟರು. ಹೇಗೆ ನಮ್ಮ ಪಕ್ಷದ ಅಧಿಕೃತ ಕ್ಯಾಂಡಿಡೇಟ್ ವಿರುದ್ಧವಾಗಿ MLC ನಿಂತ್ಕೊಂಡು ಗೆದ್ರು ಇವರು. ನಾಡಗೌಡರು ಅಂತೇಳಿ ಅವರು MLC ಇದ್ರು, ಅವ್ರ ವಿರುದ್ಧವಾಗಿ ಅಫಿಷಿಯಲ್ ಕ್ಯಾಂಡಿಡೇಟ್ ವಿರುದ್ಧವಾಗಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಗೆದ್ದರು. ಇಂಡಿಪೆಂಡೆಂಟ್ MLC ಆದರೂ ಸಹ ಯಡಿಯೂರಪ್ಪನವ್ರು ಇವ್ರ ಬಗ್ಗೆ ಇಲ್ಲ, ಇವನು ಪಾರ್ಟಿಯಿಂದ ಇದು ಮಾಡೋದು ಬೇಡ, ಇವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ಪಾರ್ಟಿಗೆ ತೊಗೊಂಡು MLA ಸೀಟ್ ಕೊಟ್ಟರು ಸರ್ ಇವ್ರಿಗೆ. ಆದರೂ ಸಹ ಮತ್ತು ಇವರು ಟೀಕೆನ ಮುಂದುವರ್ಸ್ಕೊಂಡೇ ಬಂದರು. ಅಂದರೆ ಒಂದು ಸಲ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, MP ಆಗಿದ್ದರು, 2-3 ಬಾರಿ MLA ಆಗಿದ್ದಾರೆ, MLC ಆಗಿದ್ದಾರೆ. ನೇರವಾಗಿ ಇಂಥ ಸೀನಿಯರ್ ಲೀಡರ್ ಬಗ್ಗೆ ಯಾವುದೇ ರೀತಿ ಇಷ್ಟೊಂದು ಗಂಭೀರವಾದಂಥ ಕ್ರಮ ತೊಗೊಳ್ಳೋದು ಸೂಕ್ತ ಅಲ್ಲ, ಬೇಡ ಅಂತೇಳಿ ಯಡಿಯೂರಪ್ಪನವರು ತಾಳ್ಮೆಯಿಂದ ಮಾಡಿಕೊಂಡೇ ಬಂದರು. ಇತ್ತೀಚೆಗೆ ರಾಜ್ಯ ಅಧ್ಯಕ್ಷದ ನೇಮಕ ಆದಮೇಲಂತೂ ತುಂಬ ಇದ್ರ ಬಗ್ಗೆ ಇದಾಯಿತು. ಒಂದು ಸಲ ನೋಟಿಸು ಕೊಟ್ಟರು. ಯಾವಾಗ ಪೀಕಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪಾರ್ಟಿ ತೀರ್ಮಾನ ಮಾಡಲೇಬೇಕು. ನಿಮ್ಮದು ಪಕ್ಷದ ಅಭಿಪ್ರಾಯ ಅನ್ನಿಸ್ತಾ ಇಲ್ಲ, ವಿಜೇಂದ್ರ ಬಣದ ಅಭಿಪ್ರಾಯ ಅನ್ನಿಸ್ತಾ ಇಲ್ಲ. ಆ ಥರ ಈಗ ಯಡಿಯೂರಪ್ಪನವರು ಪಾರ್ಟಿ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಸರ್? ಅದನ್ನೇ ಸರ್ ಇವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಅವಾಗ, ವಿಜೇಂದ್ರ ಇನ್ ದಿಸ್ ಪ್ಯಾನಲ್ ಇವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ವಿಜೇಂದ್ರ ಸಸ್ಪೆಂಡ್ ಮಾಡಿರಲಿಲ್ಲ ಸರ್. ಪ್ರಹ್ಲಾದ್ ಜೋಶಿ ಸಸ್ಪೆಂಡ್ ಮಾಡಿದ್ದು ಅದು ಪ್ರಹ್ಲಾದ್ ಜೋಶಿ ಫ್ಯಾಕ್ಟ್ ಅಲ್ಲ ಸರ್, ಪಾರ್ಟಿ ಡಿಸಿಷನು. ಇವ್ರನ್ನ ಸಸ್ಪೆಂಡ್ ಮಾಡಿದ್ದು ತಿರುಮತಿ ಇವ್ರನ್ನ ತೊಗೊಂಡ್ರಲ್ಲ, ಯಡಿಯೂರಪ್ಪನವ್ರ ತೀರ್ಮಾನ ಅಲ್ಲ ಸರ್, ಪಾರ್ಟಿ ತೀರ್ಮಾನ ಇವ್ರನ್ನ ತೊಗೊಂಡಿದ್ದು. ಈಗ ಇವ್ರು ನೋಟಿಸ್ ಕೊಟ್ಟಿರೋದು ವಿಜೇಂದ್ರ ತೀರ್ಮಾನ ಅಲ್ಲ ಸರ್, ಪಾರ್ಟಿ ತೀರ್ಮಾನ, ಹೈಕಮಾಂಡ್. ಸರ್ 3 ರಾಜ್ಯಗಳ ಚುನಾವಣೆ ಬಿಸಿ, ದೆಹಲಿ ಚುನಾವಣೆ ಬಿಸಿ, ರಿಸಲ್ಟು ನಿನ್ನೆ ನಿಮಗೆ ಗೊತ್ತಿರಬೇಕು. ಕೇಂದ್ರದ ನಮ್ಮ ವರಿಷ್ಠ ಏನೇನು ತೀರ್ಮಾನ ಆಗಿದೆ ಅಂತಕ್ಕಂಥದ್ದು. ಮಣಿಪುರದ ಮುಖ್ಯಮಂತ್ರಿ ರಾಜೀನಾಮೆ ಸ್ವೀಕಾರ ಮಾಡಿದ್ದಾರೆ, ದೆಹಲಿಯ ಚುನಾವಣೆ ಮುಗಿದಿದೆ, ಮುಖ್ಯಮಂತ್ರಿಗಳ ಆಯ್ಕೆ ಪ್ರಕ್ರಿಯೆ ಇದೆ, ಈ ರಾಜ್ಯದ ಈ ಒಂದು ಬೆಳವಣಿಗೆ ಪ್ರಾರಂಭ ಆಗಿದೆ, ಈಗ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ ಸರ್. ಪಾರ್ಟಿ ಸಿಸ್ಟಮು ಸರ್ ಇದು ಯತ್ನಾಳು, ವಿಜೇಂದ್ರ, ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ ಸಿಸ್ಟಮ್ ಥರ ಅಲ್ಲ ಇದು.
ಇದೊಂದು ಪಾರ್ಟಿ ಸಿಸ್ಟಮ್ ಮೊದಲಿಂದ ನಡ್ಕೊಂಬಂದಿರ್ತಕ್ಕಂಥ ಒಂದು ಸಿಸ್ಟಮಲ್ಲೇ ನಾವು ಹೋಗ್ಬೇಕೇ ಹೊರತು ಪಾರ್ಟಿ ನಡ್ಕೊಂಬಂದಿದ್ದೆ ಹೆಂಗೆ ಬಿಡಿ ಅಂದ್ರೆ ಅಲ್ಲ ಸರ್ ನೀವು System ಆಗಿದೆ. ಆದಿ ಬೀದಿನಲ್ಲಿ ಮಾತಾಡ್ತಕ್ಕಂಥ ಆಮೇಲೆ ನೋಡಿ ಪ್ರತಿಯೊಂದನ್ನು ನನಗೆ ಆಶ್ಚರ್ಯ ಆಗ್ತಿರೋದು ಹೈಕಮಾಂಡ್ ಈ ಪರಿ ಸ್ಟ್ರಾಂಗ್ ಇರುವಾಗ್ಲೂ ಹಿಂಗೆ ಇದೆಯಲ್ಲ ಪಕ್ಷ ಇಲ್ಲ ಅಂತ. ಸರ್ ಅದಕ್ಕೆ ಟೈಮ್ ಬೇಕಲ್ಲ ಸೊ ನೋಡಿ ಇವತ್ತು ಸೋಮಣ್ಣವ್ರ ಮನೆಯಲ್ಲಿ ಅವರು ಅಧಿಕೃತ ನಾನು ಅವ್ರ ಮನೆಗೆ ಹೋಗಿದ್ದೆ ಕಳೆದ ಲಾಸ್ಟ್ ಮಂತ್ ಅವ್ರ ಮನೆ ಭೇಟಿ ಕೊಡಿ ಅವ್ರಿಗೊಂದು ಅಧಿಕೃತ ನಿವಾಸ ಕೊಟ್ಟಿದ್ದೆ ಸರ್ ರೈಲ್ವೆ ಮಿನಿಸ್ಟ್ರಿ ಅದು ರಿನೋವೇಷನ್ ಕೆಲಸ ನಡೀತಿದ್ದು ಹೇಳಿದ್ರು ಮುಂದಿನ ತಿಂಗಳು ಪೂಜೆ ಇಟ್ಕೊಂಡಿದ್ದೀನಪ್ಪ ಅಂತ ಒಂದೂವರೆ ತಿಂಗಳು ಮುಂಚೆನೇ ಫಿಕ್ಸ್ ಮಾಡೋದು ಅಲ್ಲಿ ಲಿಂಗಾಯತಗಳ ಸಭೆ ಅನ್ನೋ ರೀತಿಯಲ್ಲಿ ಸುದ್ದಿ ಮಾಡೋದು ಅವ್ರ ಮನೆ ಅಂದರೆ ಹೊಸ ಮನೆ ಪೂಜೆಗೆ ಅವ್ರು ಅಧಿಕೃತವಾಗಿ ಮನೆಗೆ ಹೋಗೋದಕ್ಕೆ ತೊಗೊಂಡ್ರೆ ಅಲ್ಲಿ ಲಿಂಗಾಯತಗಳ ಸಭೆ ಅನ್ನೋ ರೀತಿಯಲ್ಲಿ ಅದನ್ನು ಒಂದು ರೀತಿ ಸುದ್ದಿ ಮಾಡಿಕೊಂಡು ಅಲ್ಲ ಅವ್ರಿಗೊಂದು ರೀತಿ ಮುಜುಗರ ನಾನು ಸಭೆ ಯಾವ ಲಿಂಗಾಯತರು ಸಭೆನೂ ಕರೆದಿಲ್ಲಪ್ಪ ನಮ್ಮ ಮನೆ ಪೂಜೆಗೆ ಕರೆದಿದ್ದೀನಿ ಪೂಜೆಗೆ ಬರ್ತಾರೆ ಹೋಗ್ತಾರೆ ನಮ್ಮ ಮನೇಲಿ ಯಾವುದೇ ರೀತಿ ಈ ಥರದ ಆಕ್ಟಿವಿಟೀಸ್ ನಡೀತಿಲ್ಲ ಕಂಡ್ರೆ ಯಾಕೆ ಸುಮ್ಮನೆ ಸುದ್ದಿ ಮಾಡ್ತೀರಿ ಅಂತ ಸೋಮಣ್ಣವ್ರು ಬೇಜಾರು ಮಾಡ್ಕೊಂಡು ಮಾತಾಡೋದು ಏನಾಗುತ್ತೆ ಸಣ್ಣ ಸಣ್ಣ ವಿಷಯಗಳನ್ನು ಇದರಿಂದ ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಸುಧಾಕರ್ ಏನೋ ಅಸಮಾಧಾನ ಮಾಡೋರು ಅವ್ರು ನಮ್ಮ ಜೊತೆ ಇದ್ದಾರೆ ಶ್ರೀರಾಮುಲು ಮಾತಾಡೋರು ನಮ್ಮ ಜೊತೆ ಇದ್ದಾರೆ ಅನ್ನತಕ್ಕಂಥದ್ದು ಇದು ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದನೇ ಹೈಕಮಾಂಡ್ ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಗಂಭೀರವಾಗಿ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ನೀವು ಈ ಪ್ಯಾನಲ್ ನಲ್ಲಿ ಸ್ಟೇಟ್ ಬಿಜೆಪಿ ರಿಪ್ರೆಸೆಂಟ್ ಮಾಡ್ದಂಗೆ ಮಾತಾಡ್ತಿಲ್ಲ, ವಿಜೇಂದ್ರನ್ ರಿಪ್ರೆಸೆಂಟ್ ಮಾಡ್ದಂಗೆ ಮಾತಾಡ್ತಿದ್ದೀರಿ ಅಂತ ಯಾಕಂದೆ ಅಂದರೆ ಒಂದು ಕ್ಷಮೆಯನ್ನು ನೀವು ಫಸ್ಟ್ ಆಫ್ ಆಲ್ ರಾಜ್ಯದ ಜನರಿಗೆ ಕೇಳಬೇಕು. ವಿರೋಧ ಪಕ್ಷವಾಗಿ ನೀವು ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ವು ಆ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ನಮಗೆ ಆಗ್ತಿಲ್ಲ ಅನ್ನೋ ಕಾರಣ ಕ್ಷಮೆಯನ್ನು ಕೋರಬೇಕು. ಇನ್ನೊಂದು ಅದಕ್ಕಿಂತಲೂ ದೊಡ್ಡ ಕ್ಷಮೆ ನೀವು ಕಾರ್ಯಕರ್ತರನ್ನು ಕೋರ್ಬೇಕು ರೀ. ಸರ್ ಇವತ್ತು ನಿಮ್ಮ ಕಾರ್ಯಕರ್ತರು ಇವತ್ತು ನೀವು ಈ ಪಾಯಿಂಟ್ ಹೇಳಿರಲ್ಲ, ಕಾರ್ಯಕರ್ತರ ಕ್ಷಮೆ, ಕಾರ್ಯಕರ್ತರ ನೋವು, ಇದು ಭಾಳ ಬೇಜಾರು. ಇಡೀ ರಾಜ್ಯದ ಕಾರ್ಯಕರ್ತರಿಗೆ ತುಂಬ ನೋವಿದೆ, ತುಂಬ ಬೇಜಾರಿದೆ. ಪಕ್ಷ ಕಟ್ಟಿರ್ತಕ್ಕಂಥವ್ರು ಸರ್ ಕಾರ್ಯಕರ್ತರು ಫಲಾನುಭವಿಗಳಲ್ಲ ಸರ್. ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.